ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಸಚಿವರಾದಂತಹ ರಾಜಶೇಖರ್ ಪಾಟೀಲ್ ಅವರಿಗೂ ಇತರ ಎಲ್ಲರಿಗೂ ವೃಂದದವರಿಗೂ ಮತ್ತೆ ತಾವೆಲ್ಲ ಏನ್ ಬಂದಿದ್ದೀರಿ, ಇಲ್ಲಿ ವ್ಯಾಪಾರಸ್ಥರಿದ್ದೀರಿ, ಹಾಗೆ ಇಲ್ಲಿಗೆ ಬೀದರ್ನಲ್ಲಿ ಈ ವಿಮಾನಯಾನ ಪ್ರಾರಂಭ ಆಗಬೇಕು ಅಂತ ಈಗ ಬೋರ್ಡಿಂಗ್ ಪಾಸ್ ಅನ್ನು ವಿತರಿಸಲಿದ್ದಾರೆ. ಅವರೆಲ್ಲರೂ ವೇದಿಕೆಯ ಬಳಿ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಇತರ ಸಚಿವ ಸಂಪುಟದ ಸದಸ್ಯರುಗಳು, ಬೀದರ್ನ ನಾಗರಿಕ ವಿಮಾನಯಾನ ಸಂಗಶೆಟ್ಟಿ ಪಾಟೀಲ್ ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ. ಇದ್ರ ಮೂಲಕ ನಾಳೆ ಅವರು ಪ್ರಯಾಣ ಬೆಳೆಸಲಿದ್ದು ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ. ಇದರೊಂದಿಗೆ ವಿದ್ಯುಕ್ತವಾಗಿ ವಿಮಾನಯಾನ ಸೇವೆಗೆ ಮಾನ್ಯ ಮುಖ್ಯಮಂತ್ರಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಕರತಾಂಡದ ಮೂಲಕ ನಾವು ಇದನ್ನು ಸ್ವಾಗತಿಸೋಣ. ಶ್ರೀ ಎಂ ಶರತಿ ಕುಮಾರ್ ಅವರು ಬಂದು ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು. ಶರತಿ ಕುಮಾರ್. ಶರತಿ ಕುಮಾರ್ ಅವರು ಸ್ವೀಕರಿಸಬೇಕು. ಶ್ರೀಮತಿ ನೇತ್ರಾವತಿ ಅವರು ಬಂದು ತಮ್ಮ ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಶ್ರೀಮತಿ ನೇತ್ರಾವತಿ. ಶ್ರೀ ಪ್ರವೀಣ್ ಹನುಮಶೆಟ್ಟಿ ಅವರು ಬಂದು ತಮ್ಮ ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಹನುಮಶೆಟ್ಟಿ. ಇದರೊಂದಿಗೆ ಬೀದರ್ ಮತ್ತು ಬೆಂಗಳೂರು ನಡುವಿನ ಸಹಕಾರ ಮಾಡಿದಕ್ಕಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕರೆತರಲಿದ್ದಾರೆ. ಜೋರಾದ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಸ್ವಾಗತ ಕೋರು.
ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ದಯವಿಲ್ಲ ಇವೆರಡೂ ಕಾರ್ಯಕ್ರಮ ಈ ಒಂದು ಈ ಕಾರ್ಯಕ್ರಮಕ್ಕೆ ₹5 ಕೋಟಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ಈಗಾಗಲೇ ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಸೇವೆ ಪುನರಾರಂಭಕ್ಕೂ ಸಹ ಚಾಲನೆ ದೊರೆತಿದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಅನ್ನುವಂತಹ ರೀತಿಯಲ್ಲಿ ಬೀದರ್ ಜಿಲ್ಲೆಗೆ ಒಳ್ಳೆಯದಾಗಲಿ, ಸ್ವಾವಲಂಬಿ ಬೀದರ್ ಮೂಲಕ ಶಕ್ತಿಯುತ ಹಾಗೂ ಸ್ವಾವಲಂಬಿ ಕರ್ನಾಟಕದ ನಿರ್ಮಾಣದಲ್ಲಿ ಬೀದರ್ ಮುನ್ನೆಲೆಗೆ ಬರಲಿ ಎನ್ನುವಂತಹ ನಿಟ್ಟಿನಲ್ಲಿ ಹಲವು ಯೋಜನೆಗಳಿಗೆ ಈ ದಿನ ಚಾಲನೆ ನೀಡ್ತಾ ಇದ್ದಾರೆ. ಈ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಹಾರ್ದಿಕ ಸ್ವಾಗತ. ಶ್ರೀ ಬಸವರಾಜ ಶೆಟ್ಟಿ ಹಾಗೂ ತಂಡದ ವತಿಯಿಂದ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಬಸವ ಕಲ್ಯಾಣದ ಅನುಭವ ಮಂಟಪ, ಝರಣಿ ನರಸಿಂಹಸ್ವಾಮಿ ಕ್ಷೇತ್ರ, ಪಾಪನಾಶ ನಾಗಚೀಲ ಗುರುದ್ವಾರ, ಮೊಹಮ್ಮದ್ ಜವಾನ್ ಮದರಸ ಹಾಗೂ ಮೆಥೋಡಿಸ್ಟ್ ಚರ್ಚ್ ಎಲ್ಲವೂ ಇವೆ. ಬೀದರ್ ಜಿಲ್ಲೆಯ ಜನರು ಅಣ್ಣ ತಮ್ಮಂದಿರಂತೆ ಸೌಹಾರ್ದತೆಯಿಂದ ಬಾಳುತ್ತಿದ್ದಾರೆ. ಕೇಂದ್ರ ಸರ್ಕಾರ ಉಡಾನ್ ಯೋಜನೆಯಲ್ಲಿ ಸಬ್ಸಿಡಿ ನಿಲ್ಲಿಸಿದ ಕಾರಣ ಇತಿಹಾಸ ಪ್ರಸಿದ್ಧ ಹಾಗೂ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶವಿರುವ ಜಿಲ್ಲಾ ಕೇಂದ್ರ ಬೀದರ್ಗೆ ಸಂಪರ್ಕ ಕಲ್ಪಿಸುವ ನಾಗರಿಕ ವಿಮಾನಯಾನ ಸೇವೆ ಕಳೆದ 1 ವರ್ಷದಿಂದ ಅದರೂ ಸಹ ಸಾಕ್ಷಿಯಾಗುವ ವೇದಿಕೆಯ ಘಟನೆ ನೆರವೇರಿಸುತ್ತಿರುವುದು ನಮ್ಮ ಸುಯೋಗ. ಇಂದು ಶಂಕುಸ್ಥಾಪನೆ ನೆರವೇರಿಸುತ್ತಿರುವ ಯೋಜನೆಗಳು ಹೀಗೆ: ಭಾಲ್ಕಿ ತಾಲೂಕ್ ಮೆಹಕರ್ ಏಕ ನೀರಾವರಿ ಯೋಜನೆ ಹಾಗೂ ಔರಾದ್ ತಾಲೂಕಿಗೆ ಉತ್ತಮ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲು ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾಲ್ಕಿಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳುಳ್ಳ 150 ಹಾಸಿಗೆಗಳ